ನೋಡಿ ಮೇಡಮ್, ಇದು ಪ್ರಜಾಪ್ರಭುತ್ವ ನೋಡಿ ಮಾರಕ ಅಂತ ನಾನು ಹೇಳ್ತಾ ಇದ್ದೀನಿ. ಚುನಾವಣೆ ಆರಂಭ ಆದಾಗ ಕಾಂಗ್ರೆಸ್ನವರು ಅಲ್ಲಿರ್ತಕ್ಕಂಥ ಬಿಸ್ವಾಸ್ ಅವರ ಧರ್ಮಪತ್ನಿ ಮೇಲೆ ಪಾಸ್ಪೋರ್ಟ್ ಹಗರಣದ ವಿಚಾರದಲ್ಲಿ ಪಾಕಿಸ್ತಾನ ನಂಟು ಅನ್ನತಕ್ಕಂಥ ಏನ್ ಹೇಳ್ತಾರೆ ಇವ್ರು ಮಾಡೋದಕ್ಕೆಂತದ್ದೆಲ್ಲ ಬರೀ ಸುಳ್ಳು, ದೇಶ ವಿರೋಧಿ ನೀತಿಗಳೇ ಇವ್ರದ್ದು. ಆಮೇಲೆ ಸಂಬಂಧಪಟ್ಟಂತ ಅಲ್ಲೆಲ್ಲ ತನಿಖೆ ತನಿಖಾಧಿಕಾರಿಗಳು ಆಮೇಲೆ ಗುಬೈ ಅವ್ರ ಜೊತೆನಲ್ಲಿ ಕೂತ್ಕೊಂಡು ಪಾಕಿಸ್ತಾನದ ನಂಟಿರ್ತಕ್ಕಂಥದ್ದು ಅವ್ರ ಜೊತೆನಲ್ಲಿ ದೇಶ ವಿರೋಧಿ. ನಾನು ಅವಾಗ ಹೇಳಿದೆ ನಿಮ್ಗೆ, ಈ ರಣನೀತಿನೇ ಇದು. ದೇಶಕ್ಕೆ ಬೆಂಕಿ ಇಟ್ಟರು ಪರವಾಗಿಲ್ಲ, ಪಕ್ಕದ ದೇಶದ ಜೊತೆ ಸಂಬಂಧ ಇಟ್ಕೊಳ್ತಕ್ಕಂಥ ಕೆಲಸ ಇವರು. ಈ ಒಂದು ನಿಟ್ಟಿನಲ್ಲಿ ನೋಡಿ ಮೇಡಮ್, ಮೂಲಭೂತ ಸಂಪರ್ಕ ಇಂಧನ ಕ್ಷೇತ್ರದಲ್ಲಿ ಇರಬಹುದು 47,000 ಕೋಟಿ ಇನ್ವೆಸ್ಟ್ಮೆಂಟ್ ಹಾಕಿ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ. ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಅಲ್ಲಿ ಸಂಬಂಧಪಟ್ಟಂತೆ ಅಲ್ಲಿ 2014ರಿಂದ ಇವತ್ತಿನ ಗಂಟೆ 31,000 ಕಿಲೋಮೀಟರ್ ರಸ್ತೆ ಕೊಟ್ಟಿದ್ದೀವಿ ನಾವಲ್ಲಿ. ಇದ್ರ ಜೊತೆಗೆ ಹೊಸ ಕೃಷಿ ಕಾಲೇಜುಗಳು ಏನ್ ಮೇಡಮ್, ಹೊಸ ಕೃಷಿ ಕಾಲೇಜ್ ಕೊಟ್ಟಿದ್ದೀವಿ. ಎಲ್ಲಿ ಯಾವ್ಯಾವ ಯೋಜನೆಗಳು ಕೊಡ್ಬೇಕು ಆ ಯೋಜನೆಗಳನ್ನ ಕೊಟ್ಟಿದ್ದೀವಿ. ಮತ್ತೆ ಬರ ಕಿಚ್ಚುಪಣಿ ಕೈಗಾರಿಕೆ ಪ್ರಧಾನಮಂತ್ರಿಗಳು ಅಂದ್ರೆ ಬಿಹಾರಲ್ಲಿ ಯಾವ ರೀತಿ ಅವರು ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ರು ಅದೇ ರೀತಿ 40 ಲಕ್ಷ ಜನರಿಗೆ ಇವರು 9,000 ರೂಪಾಯಿಯನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅಂದ್ರೆ ಇವರೆಲ್ಲ ಇವ್ರಿಗೆ ಯಾವುದೇ ನೀತಿ ಸಂಹಿತೆ ಜಾರಿ ಆಗಿಲ್ಲ, ಇವರಿಗೆ ಯಾವುದೇ ಬೇಕಾಗಿಲ್ಲ. ಈ ಚುನಾವಣಾ ಆಯೋಗವನ್ನ ತನಗೆ ಯಾವ ರೀತಿ ಬೇಕು ಆ ತರ ಪೂರಕವಾಗಿ ಕೆಲಸವನ್ನ ಮಾಡ್ತಾರೆ. ಗೊತ್ತಾ, ಈಗ ಎರಡೂ ಪಕ್ಷದವರು ಬರೀ ಆರೋಪ ನಿಮ್ಮ ಮೇಲೆ ಅವ್ರ ಆರೋಪ ಮಾಡೋದು. ಸರ್, ಈಗ ಅಸ್ಸಾಂನ ಚಿತ್ರಣ ನಾವು ನೋಡೋದಾದ್ರೆ ಅಲ್ಲಿ ಕಾಂಗ್ರೆಸ್ ಎಡುವುದಕ್ಕೆ ಏನ್ ಕಾರಣ? ಒಂದು ಅನಲೈಸ್ ಪ್ರಕಾರ ಒಬ್ಬೊಬ್ಬರೇ ನಾಯಕರು ನಿರ್ಗಮಿಸೋದು ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿತ್ತು ಕಾಂಗ್ರೆಸ್ಗೆ ಅನ್ನೋದು ಕೂಡ. ಮೇಡಮ್, ಇಲ್ಲಿ ನಾನು ಒಂದೇ ಸೆಕೆಂಡ್ ಬ್ರೇಕಿಂಗ್ ಇದೆ. 113 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದ ವಿಜಯ್ ನೋಡಿ, ಮ್ಯಾಜಿಕ್ ನಂಬರ್ ಅನ್ನ ರೀಚ್ ಆಗ್ತಾ ಇದ್ದಾರೆ ತಮಿಳುನಾಡಲ್ಲಿ. ವಿಜಯ್ ಅವರು ಬಹುಮತಕ್ಕಿಂತ 5 ಸ್ಥಾನಗಳ ದೂರ. 119, 118, 119 ಮ್ಯಾಜಿಕ್ ನಂಬರ್ ತಮಿಳುನಾಡಲ್ಲಿ 118. ತಮಿಳುನಾಡಿನಲ್ಲಿ ಮ್ಯಾಜಿಕ್ ನಂಬರ್ 118. ಅದರತ್ತ ದಾಪುಗಾಲಿಡ್ತಾ ಇರೋದು ನೋಡಿ ಆಡಳಿತ ಪಕ್ಷ ಡಿಎಂಕೆ 3ನೇ ಸ್ಥಾನ ಕುಸ್ತು ಬಿಡ್ತಲ್ಲ. ಡಿಎಂಕೆಗೆ ಸಡ್ಡು ಹೊಡೆದು ಟಿವಿಕೆ ಪಕ್ಷ ಮುನ್ನಡೆ. ಇಲ್ಲಿ ಕಿಂಗ್ ಮೇಕರ್ ಆಗಲ್ಲ, ಕಿಂಗೇ ಆಗ್ತಾರೆ ಅಂತ ಅನ್ಸುತ್ತೆ ವಿಜಯ್ ಅವರು ತಮಿಳುನಾಡಲ್ಲಿ. ನಾನೇ ಕಿಂಗ್ ಅನ್ನೋದನ್ನ ತಮಿಳುನಾಡಲ್ಲಿ ವಿಜಯ್ ಅವರು ಪ್ರೂವ್ ಮಾಡ್ತಾ ಇದ್ದಾರೆ. 113 ಕ್ಷೇತ್ರಗಳಲ್ಲಿ ಮುನ್ನಡೆ. ಕೇವಲ 5 ಮೆಟ್ಟಿಲುಗಳಷ್ಟೇ ಬಾಕಿ ಇರೋದು ಸ್ಪಷ್ಟ ಬಹುಮತಕ್ಕೆ. ತಮಿಳುನಾಡಿನಲ್ಲಿ 5 ಮೆಟ್ಟಿಲು. ದೊಡ್ಡ ಮಟ್ಟದಲ್ಲಿ ಮ್ಯಾಜಿಕ್ ಮಾಡ್ತಾರಾ? ಹಿಸ್ಟ್ರಿ ಕ್ರಿಯೇಟ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಡಿಎಂಕೆ 54 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆ. ಇಷ್ಟೊಂದು ಹೀನಾಯ ಪರಿಸ್ಥಿತಿಗೆ ತಲುಪುತ್ತೆ ಆಡಳಿತ ಪಕ್ಷ ತಮಿಳುನಾಡಲ್ಲಿ ಅಂತ ಹೇಳಿ ಯಾವ ಸಮೀಕ್ಷೆಗಳೂ ಕೂಡ ಹೇಳಿರಲಿಲ್ಲ, ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. 113 ಕ್ಷೇತ್ರಗಳಲ್ಲಿ ಮುನ್ನಡೆ. ವಾಸುದೇವ್ ಸರ್, ತಮಿಳುನಾಡು ಬಗ್ಗೆ ಮಾತಾಡೋಣ, ನೀವು ಅಸ್ಸಾಂ ಬಗ್ಗೆ ಹೇಳ್ತಾ ಇದ್ರಿ ಸರ್. ಮೇಡಮ್, ಆಗಲೇ ನಾನು ಒಂದು ಮಾತು ಹೇಳಿದೆ ನಿಮ್ಗೆ, ಏನಂತಂದರೆ ಈ ಆಡಳಿತ ವಿರೋಧಿ ಏನಾಗುತ್ತೆ ಅಂತಂದರೆ ಇಲ್ಲೊಂದು ಸಮಸ್ಯೆ ಇದೆ ನೋಡಿ. ಈ ಡೈನೆಸ್ಟಿ ಅಂದರೆ DNA ಅಂದರೆ ತಂದೆ ಮಗ ಮೊಮ್ಮಗ ಮರಿಮಗ ಇವೆಲ್ಲ ಇದೆಯಲ್ಲ, ಇವು ಫೈನ್, ಸ್ವಲ್ಪ ಮಟ್ಟಿಗೆ ಅದು ಓಕೆ, ಜನ ಕ್ಷಮಿಸ್ತಾರೆ. ಓಕೆ, ಅಪ್ಪ ಇದ್ದ ಮಗ ಇದ್ದ. ಆದರೆ ಮೊಮ್ಮಗ ಮಗ ಮತ್ತೆ ಆಮೇಲೆ ಅವ್ರ ಕಡೆ ಈ ಸ್ಟಾಲಿನ್ ಫ್ಯಾಮಿಲಿ ಇದೆಯಲ್ಲ, ಎಲ್ಲರೂ ಆಯಕಟ್ಟಲ್ಲಿದ್ದಾರೆ. ಎಲ್ಲರೂ ಸೊಸೆ, ಅಳಿಯ, ಅವಳ ಅಕ್ಕನ, ಅವರ ತಂಗಿ ಗಂಡ, ಇವರೆಲ್ಲರೂ ಕೂಡ ದೇ ಆರ್ ಆಲ್ ಡಿಫ್ರೆಂಟ್ ಸಿಗ್ಮೆಂಟ್. ಅವಾಗ ತಾಲೂಕ್ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಇದ್ದಾರೆ. ಜನ ಇದನ್ನು ಗಮನಿಸ್ತಿದ್ದಾರೆ. ಈಗ ಒಂದು ಸ್ವಲ್ಪ ಈ ಇತ್ತೀಚಿನ ದಿನಗಳಲ್ಲಿ ಅರಿವಿನ ಬೆಳಕು ಚೆಲ್ತಾ ಇದೆ. ಈಗ ಯಾಕೆ ವಿಜಯ್ ವಿಜಯ್ ಯಾಕೆ ಬಂದರು ಅಂತಂದ್ರೆ, there was no other alternative for them. Even ADMK was also not an alternative for the ತಮಿಳುನಾಡು. ಈಗ ಬಿಜೆಪಿಯಲ್ಲಿ ಏನಿತ್ತು, ಬಿಜೆಪಿ ಬರೀ ಜೋಡಿಸ್ಕೊಳ್ತಿದೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಜೋಡಿಸ್ಕೊಳ್ತಿದೆ ಹೊರತದು ಇಂಡಿಪೆಂಡೆಂಟ್ ಆಗಿ ಅವರು ರೂಲ್ ಮಾಡಕ್ ಆಗೋದಿಲ್ಲ ಸದ್ಯ. ಅಂದ್ರೆ ಪ್ಲಾಂಟಿಂಗ್, ಇಟ್ ಇಸ್ ಓನ್ಲಿ ಪ್ಲಾಂಟಿಂಗ್. ಇವಾಗ ನಮ್ಮ ಯಾರು ವಿಜಯ್ ಯಾರಿದ್ದಾರೆ, ಆ ವಿಜಯ್ ಇವತ್ತು ನೀವು ಹೇಳಂಗೆ ಕಿಂಗ್ ಮೇಕರ್ ಆಗ್ಲಿಲ್ಲ. ಅವರು ಈ ಬಿಕೆಮ್ ಎ ಕಿಂಗ್, ಈ ಬಿಕೆಮ್ ಎ ರೂಲರ್. ಇದ್ರ ಜೊತೆಗೆ ಯಾರು ಜೋಡಿಸ್ಕೊಳ್ತಾರೆ ಅದು ಗೊತ್ತಿಲ್ಲ. ಇದನ್ನೇ ನೀವು ಅಂತಿಮ ಅಂತ ತಿಳ್ಕೊಬೇಡಿ. ಖಂಡಿತ ಅಲ್ಲ. ಈಗ ಪ್ರೆಸೆಂಟ್ ನಾವು ಹೇಳೋದು
113 ಕ್ಷೇತ್ರದಲ್ಲಿ ಮುನ್ನಡೆ, ಇನ್ನೊಂದು 5 ಕ್ಷೇತ್ರದಲ್ಲಿ ಮುನ್ನಡೆ ಕಾಯ್ದುಕೊಂಡ್ರೆ DMK ಬರೀ 11 ಅಂತ ಸ್ಪಷ್ಟ ತೋರಿಸ್ತಾ ಇದ್ದಾರೆ, ಬಹುಮತದತ್ತ ಏನಾದ್ರೂ ಮುನ್ನುಗ್ತಾ ಇದೆ ಅಂತ ಹೇಳ್ಬಿಟ್ಟು DMK 11ಕ್ಕೂ ಕುಸಿದಿದೆ, ಏನಾದ್ರು ಇದೆಯಾ ಅತಂತ್ರ, ಏನಾದ್ರು ಮಿಸ್ಟೇಕ್ ಆಗಿದೆಯಾ? ಮಿಸ್ಟೇಕ್ ಅದು 55 ಇತ್ತು ಈಗ. ಎಸ್ ನೋಡೋಣ ಸರ್, ಅದನ್ನ ನಾನು check ಆಮೇಲೆ ಇದಕ್ಕೆ ಬರೋಣ ಮೇಡಮ್, ಅಸ್ಸಾಮಿಗೆ ಬರೋಣ. ಅಸ್ಸಾಮಲ್ಲಿ ಏನಾಗಿದೆ, ನಮ್ಮ ಕಾಂಗ್ರೆಸ್ ಸ್ನೇಹಿತರು ಒಂದು ಮಾತು ಹೇಳಿದ್ರು, ಏನಂತಂದ್ರೆ ಅಲ್ಲಿ 90 ಲಕ್ಷ ಜನ 50 ಲಕ್ಷ ಜನ ತೆಗೆದುಬಿಟ್ರು ಅಂತ ಹೇಳಿ. ಸೊ ಇದೇ ವಿಷಯ ಯಾರನ್ನ ಏನೋ ಇಲ್ಲಿ ಇನ್ವೇಡರ್ಸ್ ಇಮಿಗ್ರೆಂಟ್ಸ್ ಯಾರಿದ್ದಾರೆ, ಇಲ್ಲಿಗಲ್ ಇಮಿಗ್ರೆಂಟ್ಸ್ ನಮ್ಮ ದೇಶದಲ್ಲಿ ಯಾವಾಗ ಬಂದು ಕೂತ್ಕೊಂಡ್ರು ಅವರು ಅಂದ್ರೆ ಇವತ್ತಿಂದ ಕೂತಿದ್ದಲ್ಲ ಅದು. ಸೊ ಯಾವಾಗ ಅದು ಟಿಸೆಲ್ ಹೊಡಿತು 1997 ಟಿಸೆಲ್ ಹೊಡಿತು, ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ ಪೂರ್ವ ಪಾಕಿಸ್ತಾನ ಗಲಾಟೆ. ಸದ್ಯಕ್ಕೆ ಅದು DMK ಬಂದು 48 ಆಗ್ಬೇಕು, ಮೈನಸ್ ಆಗಿದೆ, ಅದು ಸ್ವಲ್ಪ ಸರಿ ಮಾಡಿ. ಅಲ್ಲಿ ನೋಡಿ ತಮಿಳುನಾಡು DMK ಬಂದು 11 ಅಂತ ಇದೆ, ಅದನ್ನ ಸ್ವಲ್ಪ ಸರಿ ಮಾಡಿ. ಎಸ್, ಅವಾಗ ಟಿಸಿಲ್ ಹೊಡೀತು ಸ್ವತಂತ್ರದ 1971 ಯಾವಾಗ ಗಲಾಟೆ ಆಯಿತು, ಯುದ್ಧಗಳಾದಾಗ ಅಲ್ಲಿಂದ ಭಾಳ ಜನ ಬಂದ್ಬಿಟ್ರು ಮೈಗ್ರೇಟ್ ಆಗಿ ಇಲ್ಲಿಗೆ ಬಾಂಗ್ಲಾದೇಶದಿಂದ. ಅವಾಗ ಜನ ಅಲೋ ಮಾಡಿದ್ರು ಅದನ್ನು. ಆ ಟೈಮಲ್ಲಿ ಇದ್ದಿದ್ದು ಯಾವುದು ಕಾಂಗ್ರೆಸ್ಸು ಅಲೋ ಮಾಡ್ತದನ್ನು. ಅದಾದಮೇಲೆ ಈಗೇನಾಯಿತು ಅಂತಂದ್ರೆ ಆ ಮೈಗ್ರೇಷನ್ ಎಷ್ಟು ಮಟ್ಟಿಗೆ ಹೋಗ್ಬಿಡ್ತು ಅಂದರೆ ದೇಶದಲ್ಲಿರತಕ್ಕಂಥ ಒಂದು ವ್ಯವಸ್ಥೆ, ಅದು ಆರ್ಥಿಕ ಆಗಿರ್ಬೋದು, ಆಹಾರ ಆಗಿರ್ಬೋದು, ಅಥವಾ ಬೇರೆ ಬೇರೆ ಬೆನಿಫಿಟ್ಸ್ಗಳು. ಇವಾಗ ನಮ್ಮ ಹತ್ರ 100 ಜನಕ್ಕೆ ಕೊಡೋಂಥದ್ದು ರೇಷನ್ ಇದೆ ಅಂತ ಇಟ್ಕೊಳ್ಳಿ, ಅದು 10,000 ಜನ ಆಗ್ಬಿಟ್ರೆ ಕೊನೆಗೆ ನೋಡಿ ಅದು ಎಷ್ಟು ಮಟ್ಟಿಗೆ ಚರ್ಚೆ ಆಯಿತು. ಇವಾಗ ತಮಿಳ್